ಸ್ನೇಹಿತರೆ, ಎಲ್ಲರಿಗೂ ಅಶ್ವಮೇಧ ಅಕಾಡೆಮಿಗೆ ಸ್ವಾಗತ ಬಯಸುತ್ತಾ ಮೊದಲ ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆಗಳು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೇಲಿನ ಪ್ರಶ್ನೆಗಳಾಗಿರುತ್ತವೆ. ಇವು ಏನಪ್ಪಾ ಅಂದ್ರೆ ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇರೋದ್ರಿಂದ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೇಲಿನ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ನಾವು ಈ ವಿಡಿಯೋದಲ್ಲಿ ನೋಡಲಾಗಿದೆ. ನೋಡೋಣ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ರಿಪ್ಸ್ ಮಿಷನ್ ಒಂದನೇದಲ್ಪ ಹೇಳಿಕೆ, ಕ್ರಿಪ್ಸ್ ಮಿಷನ್ ವಿಫಲವಾದ ನಂತರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಎರಡನೇ ಹೇಳಿಕೆ, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಬಾಂಬೆಯಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ನೋಡಿ, ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 1 ಅಥವಾ 2 ಅಲ್ಲ. ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಈ ಹೇಳಿಕೆಗಳು ನೋಡ್ತಾ ಬಂದ್ರೆ, ಕ್ರಿಪ್ಸ್ ಮಿಷನ್ ವಿಫಲವಾದ ನಂತರ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಲಾಯಿತು ಏನಪ್ಪಾ ಅಂದ್ರೆ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ಎರಡನೇದು ಹೇಳಿಕೆ ಏನು ಕೊಡಲಾಗಿದೆ ಅಂದ್ರೆ, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಬಾಂಬೆಯಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು. ಈ ಒಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಬಾಂಬೆಯಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು. ಇದು ಸಹಿತ ಸರಿಯಾಗಿರ್ತಕ್ಕಂಥ ಹೇಳಿಕೆಯಾಗಿದೆ. ಆದ್ದರಿಂದ ಆಪ್ಷನ್ ಸಿ ಏನಿದೆ ಅಲ್ವಾ, 1 ಮತ್ತು 2 ಎರಡೂ ಹೇಳಿಕೆಗಳು ಸರಿಯಾಗಿವೆ ಸ್ನೇಹಿತರೆ. ಇಲ್ಲಿ ನೋಡಿ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಈ ಒಂದು ಕ್ರಿಪ್ಸ್ ಮಿಷನ್ ಏನಪ್ಪಾ ಅಂದ್ರೆ 1942ರಲ್ಲಿ ಭಾರತೀಯ ಬೇಡಿಕೆಗಳನ್ನು ಪೂರೈಸುವಲ್ಲಿ ವಿಫಲವಾಯಿತು. ಯಾವುದು? ಕ್ರಿಪ್ಸ್ ಮಿಷನ್. ಆದ್ದರಿಂದ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಆಗಸ್ಟ್ 8, 1942ರಂದು ಬಾಂಬೆ ಗೋವಾಲಿಯಾ ಟ್ಯಾಂಕ್ನಲ್ಲಿ ಸಭೆ ಸೇರಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು. ಓಕೆ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದರು. 2ನೇ ಹೇಳಿಕೆ, ಈ ಚಳವಳಿ ಭಾರತದಾದ್ಯಂತ ಕಟ್ಟುನಿಟ್ಟಾಗಿ ಅಹಿಂಸಾತ್ಮಕವಾಗಿತ್ತು. ಇಲ್ಲೇನಪ್ಪ ಅಂದ್ರೆ ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ 1 ಅಥವಾ 2 ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದರು. ಡೂ ಆರ್ ಡೈ ಎಂಬ ಘೋಷಣೆಯನ್ನ ನೀಡಿದರು. ಇದು ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಈ ಚಳವಳಿ ಭಾರತಾದ್ಯಂತ ಕಟ್ಟುನಿಟ್ಟಾಗಿ ಅಹಿಂಸಾತ್ಮಕವಾಗಿತ್ತು. ಇದು ಏನಪ್ಪಾ ಅಂದ್ರೆ ತಪ್ಪು. ಆದ್ದರಿಂದ 1 ಹೇಳಿಕೆ ಮಾತ್ರ ಸರಿಯಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇಲ್ಲಿ ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇದರ ವಿವರಣೆ ನೋಡಬೇಕಾದ್ರೆ, ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದರು. ಯಾವಾಗ? ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ. ಆದರೆ ಸಾಮೂಹಿಕ ಬಂಧನಗಳ ನಂತರ ಈ ಎಲ್ಲ ನಾಯಕರುಗಳು ಏನಪ್ಪ ಅಂದ್ರೆ ಬಂಧನವನ್ನು ಮಾಡ್ತಾರೆ ಬ್ರಿಟಿಷರು. ಆವಾಗ ರೈಲ್ವೆಗಳು, ಪೊಲೀಸ್ ಠಾಣೆಗಳು ಮತ್ತು ಸಂವಹನ ಮಾರ್ಗಗಳ ಮೇಲಿನ ದಾಳಿ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಹಿಂಸಾಚಾರ ಭುಗಿಲೆದ್ದಿತು. ಆದ್ದರಿಂದ ಏನಪ್ಪ ಅಂದ್ರೆ 2ನೇ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಆದ್ದರಿಂದ 1 ಮಾತ್ರ ಹೇಳಿಕೆ ಸರಿಯಾಗಿದೆ ಈ ಪ್ರಶ್ನೆಗೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು, ಚಳವಳಿ ಆರಂಭವಾದ ತಕ್ಷಣ ಎಲ್ಲ ಉನ್ನತ ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಯಿತು. 2, ಇದು ಭಾರತದಾದ್ಯಂತ ಭೂಗತ ನಾಯಕತ್ವದ ಉದಯಕ್ಕೆ ಕಾರಣವಾಯಿತು. ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2, ಆಪ್ಷನ್ ಡಿ 1 ಅಥವಾ 2 ಅಲ್ಲ. ಇಲ್ಲಿ ನೋಡಿ, ಆಪ್ಷನ್ ಸಿ ಆಗಿರ್ತಕ್ಕಂಥದ್ದು 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಈ ಚಳವಳಿ ಆರಂಭವಾದ ತಕ್ಷಣ ಎಲ್ಲ ಉನ್ನತ ಕಾಂಗ್ರೆಸ್ ನಾಯಕರನ್ನ ಬಂಧಿಸಲಾಯಿತು. ಸರಿಯಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ಇದು ಭಾರತದಾದ್ಯಂತ ಭೂಗತ ನಾಯಕತ್ವದ ಉದಯಕ್ಕೆ ಕಾರಣವಾಯಿತು. ಈ ಒಂದು ಉನ್ನತ ಕಾಂಗ್ರೆಸ್ ನಾಯಕರನ್ನ ಬಂಧಿಸಿದಾಗ ಈ ಭಾರತದಾದ್ಯಂತ ಭೂಗತ ನಾಯಕತ್ವದ ಉದಯಕ್ಕೆ ಕಾರಣವಾಯಿತು. ಆದ್ದರಿಂದ ಏನಪ್ಪಾ ಅಂದ್ರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 1 ಮತ್ತು 2 ಈ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು. ಇಲ್ಲಿ
ಗಾಂಧೀಜಿಯವರು, ನೆಹರು ಅವರು ಮತ್ತು ಪಟೇಲ್ರು, ಆಜಾದ್ ಮತ್ತು ಇತರ ಏನಪ್ಪ ಅಂದ್ರೆ ಆಗಸ್ಟ್ 9, 1942 ಬಂಧಿಸಲಾಯಿತು. ಇದರ ಪರಿಣಾಮವಾಗಿ ಜಯಪ್ರಕಾಶ್ ನಾರಾಯಣ್, ಅರುಣಾ ಅಸಫ್ ಅಲಿ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಂಥ ನಾಯಕರು ಏನಪ್ಪ ಅಂದ್ರೆ ಭೂಗತ ಚಟುವಟಿಕೆಗಳನ್ನು ನಡೆಸಿದರು. ತಿಳಿದ ಸ್ನೇಹಿತರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸಮಾನಾಂತರ ಸರ್ಕಾರಗಳು ರಚನೆಯಾದವು. ಬಲ್ಲಿಯಾ, ತಮ್ಲುಕ್ ಮತ್ತು ಸತಾರಗಳು ಅಂತಹ ಸಮಾನಾಂತರ ಸರ್ಕಾರಗಳ ಪ್ರಮುಖ ಕೇಂದ್ರಗಳಾಗಿದ್ದವು. ಈ ಮೇಲೆ ನೀಡಲಾದ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2 2, 1 ಅಥವಾ 2 ಅಲ್ಲ. ಇಲ್ಲಿ ನೋಡಿ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು. ಈ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸಮಾನಾಂತರ ಸರ್ಕಾರಗಳ ರಚನೆಯಾದವು. ಬಲ್ಲಿಯಾ, ತಮ್ಲುಕ್ ಮತ್ತು ಸತಾರಗಳು ಅಂತಹ ಸಮಾನಾಂತರ ಸರ್ಕಾರಗಳ ಪ್ರಮುಖ ಕೇಂದ್ರಗಳಾಗಿವೆ. ಆಪ್ಷನ್ 1 ಮತ್ತು 2 ಸರಿಯಾಗಿರ್ತಕ್ಕಂಥ ಆಪ್ಷನ್ ಸಿ. ಈ ಸಮಾನಾಂತರ ಸರ್ಕಾರಗಳು ಬ್ರಿಟಿಷ್ ಅಧಿಕಾರದ ದುರ್ಬಲತೆಯನ್ನು ಸಂಕೇತಿಸುತ್ತವೆ. ಗಮನಾರ್ಹವಾದಗಳು: ಬಲ್ಲಿಯಾ ಏನಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ತಮ್ಲುಕ್ ಪಶ್ಚಿಮ ಬಂಗಾಳದಲ್ಲಿ, ಸತಾಲ ಮಹಾರಾಷ್ಟ್ರದಲ್ಲಿ. ಈ ಒಂದು ಸನ್ನಿವೇಶದಲ್ಲಿ ಏನಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಬರ್ತವೆ ಇವು. ಈ ಒಂದು ಸಂದರ್ಭದಲ್ಲಿ ಈ ಸಮಾನಾಂತರ ಸರ್ಕಾರಗಳು ಅಸ್ತಿತ್ವದಲ್ಲಿ ಬಂದವು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮುಸ್ಲಿಂ ಲೀಗ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬೆಂಬಲಿಸಿತು. 2ನೇ ಮಹಾಯುದ್ಧದಲ್ಲಿ ಸೋವಿಯತ್ ಒಕ್ಕೂಟದ ಪಾತ್ರದಿಂದಾಗಿ ಕಮ್ಯುನಿಸ್ಟ್ ಪಕ್ಷವು ಚಳವಳಿಯನ್ನು ವಿರೋಧಿಸಿತು. ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2 2, 1 ಅಥವಾ 2 ಅಲ್ಲ. ಈ ಒಂದು 5ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಬಂದ್ರೆ 2 ಮಾತ್ರ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ 2 ಮಾತ್ರ. ಇಲ್ಲಿ ನೋಡಿ, ಮುಸ್ಲಿಂ ಲೀಗ್ ಪಾಕಿಸ್ತಾನ ಬೇಡಿಕೆಯನ್ನ ಮತ್ತು ಚಳವಳಿಯನ್ನು ಬೆಂಬಲಿಸಿದೆ. ಪಾಕಿಸ್ತಾನವನ್ನು ಬೇಡಿತು, ಆದ್ದರಿಂದ ಏನಪ್ಪಾ ಅಂದ್ರೆ ಈ ಚಳವಳಿಯನ್ನ ಬೆಂಬಲಿಸಲಿಲ್ಲ. ಜರ್ಮನಿ USSR ಮೇಲೆ ದಾಳಿ ಮಾಡಿದ ನಂತರ ಕಮ್ಯುನಿಸ್ಟ್ ಪಕ್ಷವು ಬ್ರಿಟಿಷ್ ವಿರುದ್ಧ ಪ್ರಯತ್ನವನ್ನು ಬೆಂಬಲಿಸಿತು. ಆದ್ದರಿಂದ ಹೇಳಿಕೆ 2 ಮಾತ್ರ ಸರಿ ಇದೆ. ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆಗಸ್ಟ್ ಕ್ರಾಂತಿ ಎಂದು ಕರೆಯಲಾಯಿತು. ಇದು 1942ರಲ್ಲಿ ತಕ್ಷಣದ ಸ್ವಾತಂತ್ರ್ಯಕ್ಕೆ ಕಾರಣವಾಯಿತು. ಈ ಮೇಲಿನಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, 2 ಮಾತ್ರ, 1 ಮತ್ತು 2 ಸರಿಯಾಗಿರ್ತಕ್ಕಂಥ ಹೇಳಿಕೆ. ಚಳವಳಿ ಆಗಸ್ಟ್ 1942ರಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ ಕ್ರಾಂತಿ ಆದಂತಹ ಸ್ವಾತಂತ್ರ್ಯ 1947 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ನೀಡಲಾದ 1 ಮಾತ್ರ, 2 ಮಾತ್ರ, 1 ಮತ್ತು 2, 1 ಅಥವಾ 2 ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಕ್ವಿಟ್ ಇಂಡಿಯಾ ಚಳವಳಿ ಮಹಿಳೆಯರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಪ್ರಮುಖ ಸಂಕೇತವಾಗಿ ಹೊರಹೊಮ್ಮಿದ್ದಾರೆ. ಅರುಣಾ ಅಸಫ್ ಅಲಿ, ಸುಚೇತಾ ಕೃಪಲಾನಿ, ಮಿತ್ರಾ ಮೆಹ್ತಾ ಅವರಂತ ಸಕ್ರಿಯ ನಾಯಕಿಯರಾಗಿದ್ದರು. ಅರುಣಾ ಅಸಫ್ ಅಲಿ ಮೊವಾಲಿಯಾ ಟ್ಯಾಂಕ್ ಒಂದು ಈ ಕೆಳಗಿನ ಹೇಳಿಕೆಗಳು ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 2 2, ಆಪ್ಷನ್ ಡಿ 1 ಅಥವಾ
2 ಅಲ್ಲ. ಇಲ್ಲಿ ನೋಡಿ ಆಪ್ಷನ್ ಎ 1 ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆ. ಕ್ವಿಟ್ ಇಂಡಿಯಾ ಚಳವಳಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು, ರೈತರು ಮತ್ತು ಕಾರ್ಮಿಕರು ಎಲ್ಲರೂ ಒಳಗೊಂಡ ಚಳವಳಿ ಇತ್ತು. ಆದರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದಾವಲ್ಲ ಇವೇನಪ್ಪ ಅಂದ್ರೆ ಸಕ್ರಿಯವಾಗಿ ಭಾಗವಹಿಸಿದ್ದು ಅಂತೇನೋ ತಪ್ಪಾದ ಹೇಳಿಕೆ. ಅದು ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ. ಆಂದೋಲನವು ಬೃಹತ್ ಜನಪ್ರಿಯ ಭಾಗವಹಿಸುವಿಕೆಯನ್ನು ಹೊಂದಿತ್ತು. ಆದರೆ ಏನಪ್ಪ ಅಂದ್ರೆ ರಾಜ್ಯಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜ್ಯಗಳು ಬ್ರಿಟಿಷ್ ರಕ್ಷಣೆಯಲ್ಲಿದ್ದವು. ಆ ಕಾರಣ ಅವು ಹೆಚ್ಚಾಗಿ ಅದರ ಹೊರಗೆ ಉಳಿದವು. ಈ ರೀತಿಯಾಗಿ ನಾವು ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೇಲಿನ ಪ್ರಶ್ನೆಗಳನ್ನು ತಿಳಿದುಕೊಂಡಿವಿ, ಹೇಳಿಕೆ ರೂಪದ ಪ್ರಶ್ನೆಗಳನ್ನು ತಿಳಿದುಕೊಂಡಿವಿ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ನೋಡಿ. ಇವು ಮುಂದಿನ ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಈ ವಿಡಿಯೋ ನಿಮಗೆ ಅನುಕೂಲ ಆಗ್ಬೋದು ಅಂತ ನಮ್ಮ ಆಶಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.